ಬಂಗಾರ, ನನ್ನನ್ನು ನೀನು ಓದಿತಾ ಇದ್ದಿ. ನೀನು ಓದಿಯೋದಕ್ಕೆ ನನಗೆ ಎಷ್ಟು ಖುಷಿ ಆಗತ್ತದ ಗೊತ್ತು. ನೀನು ಯಾವಾಗ ಹೊರಗೆ ಬರ್ತಿದೆಯೋ, ನೀನು ಯಾವಾಗ ನೋಡ್ತೀನೋ ಅಂತ ಅನ್ಸಕತ್ತೈತಿ. ನನಗಂತ ಇರೋದು ನೀನು ಒಬ್ಬ. ಇವಾಗ ಹುಡುಗ ಆಗಿರ್ಬೋದು, ನೀನು ಹುಡುಗಿ ಆಗಿರ್ಬೋದು, ನೀವೊಬ್ಬರೇ ಇವಾಗ ನನಗೆ. ಕಂದ ಕಂದ ಆಲಿಸುವಾಡು, ಕೊಂಚ ದಿವಸ ಒಳಗೆ ಆಡು ನೆಮ್ಮದಿಯಾಗಿ. ಯಾರ ಬಂದಂಗಾಯ್ತಲ್ಲ, ನಾನು ಬೇರೆ ಹಾಡು ಹಾಡಾತನ. ಯಾರಲ್ಲ, ನಾನೇ ಗೌರಿ. ನಿನ್ನ ಜೊತೆ ಮಾತಾಡಬೇಕು ಅಂತ ಅನಿಸ್ತು, ಅದಕ್ಕೆ ಬನ್ನಿ. ಪ್ರೇಮ ನನ್ನ ಮಾತನ್ನ ಒಟ್ಟು ಕೇಳಾತನೇ ಇಲ್ಲ. ನನಗೆ ಏನು ಮಾಡ್ಬೇಕಂತನೇ ಗೊತ್ತಾಗಬಾರ್ದು. ಅಲ್ಲ, ಕೃಷ್ಗೆ ಈಗಾಗಲೇ ಮದುವೆ ಆಗೈತಿ. ಸುಂದ್ರಿ ಜೀವನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಾಳ. ಏನು ಮಾಡೋದು, ಈ ಮದುವೆ ಹೆಂಗೆ ನಿಲ್ಲಿಸ್ಬೇಕು, ಏನು ಮಾಡಬೇಕು ಅಂತ ತಿಳಿಬಾರ್ದು ಗೌರಿ ನನಗೆ. ಅದಕ್ಕಾಗಿ ಟೆನ್ಷನ್ಗೆ ಇಲ್ಲಿ ಬನ್ನಿ. ಹೌದಲ್ಲ, ನಾನು ಅದನ್ನ ಅನ್ಕೊಂಡ್ರಿ. ಅಲ್ಲ, ಪ್ರೇಮ ಅಕ್ಕಾಗ ಏನಾಗೈತಿ? ಸುಂದ್ರಿಗೆ ಅಲ್ಲೇ ಮದುವೆ ಆಗೈತಿ, ಮತ್ತು ಒಳ್ಳೆಕಿ ಬಸರದಾಳ. ಇನ್ನೊಂದು ತಿಂಗಳದಾಗ ಆಕೆಗೆ ಡೆಲಿವರಿ ಆಗ್ತೈತಿ. ಮನೆಗೆ ಒಂದು ಕೂಸು ಬರ್ತೈತಿ. ಆದ್ರೆ ಈ ಇದ್ರಾಗ ನೋಡಿದ್ರೆ ಪ್ರೇಮ ಅಕ್ಕ ಲಕ್ಕಿನ ಕೊಟ್ಟ ಕೃಷ್ಗೆ ಮದುವೆ ಮಾಡ್ಬೇಕಂತ ಅಂದ್ಕೊಂಡಾಳ. ಇದು ಯಾಕೋ ನನಗೆ ತಪ್ಪಂತ ಅನ್ಸಾಕತ್ತೈತಿ. ನಾ ಹೇಳಿದ್ರೆ ಆಕೆ ಎಲ್ಲಿ ಕೇಳಬೇಕು? ಇದಕ್ಕೆ ಏನಾದರೂ ಮಾಡಬೇಕಲ್ಲ, ಈ ಮದುವೆನ ಹೆಂಗಾದರೂ ನಿಲ್ಲಿಸ್ಬೇಕಲ್ಲ. ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡತ್ತಿದ್ನಿ. ಆದ್ರೆ ಏನು ಮಾಡಬೇಕು ಅಂತ ನನಗೆ ಹೊಳೆಯಾಕತ್ತಿಲ್ರಿ. ನನಗೂ ಹಂಗಾಗೈತೆ ಗೌರಿ. ನನ್ನ ಮಗಳ ಜೀವನ ಹಾಳು ಮಾಡ್ತಾಳು. ಯಾಕೆ ನನ್ನ ಮಗಳ ಜೀವನ ಹಾಳು ಮಾಡ್ಬೇಕಂತ ಅಂದ್ಕೊಂಡಾಳ ನನ್ನ ಹೆಂಡತಿ? ಗೊತ್ತಾಗಬಲ್ತು. ಅದೇನೋ ಆಗಿರ್ಬೋದು, ಸುಂದ್ರಿ ಏನೋ ಅಂದಿರ್ಬೋದು. ಯಾವತ್ತೂ ಸುಂದ್ರಿ ತಪ್ಪು ಮಾತಾಡದೇ ಇರೋಳು, ಅವತ್ತು ಒಂದಿನ ತಪ್ಪು ಮಾತಾಡಿರ್ಬೋದು. ಅದಕ್ಕೆ ಕಾರಣಕ್ಕೆ ಆಕೆ ಜೀವನ ಹಾಳು ಮಾಡ್ಬೇಕನ್ನೋದು ತಪ್ಪು. ಆಕೆ ಜೀವನ ಅಷ್ಟೇ ಅಲ್ಲದೆ ನನ್ನ ಮಗಳ ಜೀವನ ಹಾಳು ಮಾಡ್ಬೇಕಂತ ಅಂದ್ಕೊಂಡಾಳ. ಇಲ್ಲಿ 3 ಮಂದಿ ಜೀವನ ಹಾಳಾಗುತ್ತೆ ಹೊರತು ಆಕೆ ಜೀವನ ಒಬ್ಬಕ್ಕಿಂತ ಹಾಳಾಗಂಗಿಲ್ಲ. ನನ್ನ ಹೆಂಡತಿಗೆ ಇದು ಹೇಳಿದ್ರೆ ಅರ್ಥನ ಆಗತ್ತೆ ಗೌರಿ. ಪ್ರೇಮಾಗ ಎಷ್ಟು ಹೇಳಿದ್ರು ಆಕೆ ತಿಳ್ಕೊಳ್ಳೋದು ಇದ್ರಾಗ ಇಲ್ಲ. ಮತ್ತು ನನಗೆ ಅನ್ನಕತ್ತಾಳ, ನನ್ನನ್ನು ಬೈಯಾಕತ್ತಾಳ. ನನಗೆ ಏನು ಮಾಡ್ಬೇಕಂತನ ತಿಳಿವಾಲ್ತು. ಏನು ಮಾಡಿದ್ರೆ ಆಕೆಗೆ ಸಮಾಧಾನ ಆಗುತ್ತೋ ಏನೋ, ನನಗಂತೂ ಒಂದು ತಿಳಿದಂಗೆ ಆಗೈತಿ. ತಲೆ ಕೆಟ್ಟು ನಿನ್ನಂತಕ ಇಲ್ಲಿ ಬರುವಂಗಾಯ್ತು. ಬನ್ನಿ ಕೂತ್ಕೊಳ್ಳಿ. ಅಕ್ಕ ಗೊತ್ತಿಲ್ಲ ಅಲ್ವಾ ನೀವು ಇಲ್ಲಿ ಬಂದಿರೋದು? ಇಲ್ಲ. ಅಯ್ಯೋ, ಯಾಕೆ ತಲೆ ಕೈ ಹಚ್ಕೊಂಡು ಕುಂತ್ರಿ? ತಲೆ ಏನಾದರೂ ನುಸಾಹತ? ಏನು ಮಾಡೋದು, ಚಿಂತೆ ಮಾಡಿ 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 ತಲೆನೋವು ಅಲ್ಲಷ್ಟೇ ಅಲ್ದ ಮನಸ್ಸಿಗೂ ನೋವು ಆಗ್ಬಿಟ್ಟತಿ. ನೆಮ್ಮದಿ ಅನ್ನೋದೇ ಇಲ್ಲಂಗೆ ಆಗೈತೆ ಗೌರಿ. ಈ ಕಡೆ ನಿನ್ನ ನೋಡಬೇಕು, ಈ ಕಡೆ ಅವಳನ್ನ ನೋಡಬೇಕು. ನನಗೊಂದು ತಿಳಿವಲ್ತು. ಏನು ಮಾಡಬೇಕು ಅಂತಲೂ ಗೊತ್ತಾಗಬಾರ್ದು. ಎಷ್ಟಂತ ನಾನು ಯೋಚನೆ ಮಾಡಲಿ, ಸಾಕಾಗಿ ಹೋಗೈತೆ ನನಗೆ, ಸಾಕಾಗಿ ಹೋಗೈತಿ. ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಏನಾದರೂ ಒಂದು ಉಪಾಯ ಮಾಡೋಣ. ಈ ಮದುವೆ ಹೇಗಾದರೂ ಮಾಡಿ ನಿಲ್ಸೋದಕ್ಕೆ ನೋಡೋಣ. ಈ ಮದುವೆ ಆಗಲೇಬಾರ್ದು. ಆ ರೀತಿ ಏನಾದರೂ ಒಂದು ಉಪಾಯನ ಮಾಡೋಣ. ಅದಕ್ಕೆ ನಮ್ಗೆ ಯಾರ್ದಾದ್ರೂ ಹೆಲ್ಪ್ ಬೇಕು ಅಂದ್ರೂ ತಗೊಳ್ಳೋನು. ಅದಕ್ಕೆ ನೀವು ಇಷ್ಟೊಂದು ಬೇಜಾರು ಮಾಡ್ಕೊಂಡ ತಲೆ ಕೈ ಹಚ್ಕೊಂಡು ಕುಂತ್ಬಿಟ್ರೆ ಎಲ್ಲನೂ ಸಾಲ್ವ್ ಆಗಿಬಿಡ್ತೈತೆನಾ? ಯಾಕೆ ನೀವು ಇಷ್ಟೊಂದು ಮನಸ್ಸಿಗೆ ತೊಗೊಂಡಿರಿ? ಆರಾಮಾಗಿ ಯೋಚನೆ ಮಾಡಿರಿ. ನೀನು ಹೇಳಿದಷ್ಟೇ ಸುಲಭ ಅಲ್ಲ ಮನಸ್ಸಿಗೆ ತಗೋಬಾರ್ದಂತ ಅನ್ಕೊಳಕ್ಕೆ. ಯಾಕಂದರೆ ಇದು ನನ್ನ ಮಗಳ ಜೀವನ. ನಿನ್ನ ಮಗಳಾಗಿದ್ರೆ ನೀನು ಹಿಂಗೆ ಮಾಡ್ತಿದ್ದಿ, ಹಿಂಗೆ ಯೋಚನೆ ಮಾಡ್ತಿದ್ದಿ. ಇಲ್ಲ ಅಲ್ಲ, ಈಗ ಅದು ನನ್ನ ಮಗಳ ಜೀವನ. ನಿನಗೇನು ಹೇಳು? ನೀವು ಹಿಂಗೆ ಮಾತಾಡತ್ತೀರಿ. ನನ್ನ ಮಗಳು ನಿನ್ನ ಮಗಳು ಅಂತ ನಿಮ್ಮ ಬಾಯಲ್ಲಿ ಇಂಥ ಮಾತಾ? ನನಗೆ ಯಾಕೋ ಇದನ್ನು ಅರ್ಗಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ರೀ. ಸಾರಿ, ಕೋಪದಲ್ಲಿ ಏನೇನೋ ಅಂದ್ಬಿಟ್ನಿ. ನನ್ನ ಕ್ಷಮಿಸ್ಬೇಡ. ಏನು ಮಾಡಲಿದವ್ರಿ, ತಲೆ ಕೆಟ್ಟು ಹೋಗ್ಬಿಟ್ಟೈತಿ. ನನಗೆ ಏನು ಮಾಡಿದ್ರೆ ಈ ಮದುವೆ ನಿಲ್ಲಿಸ್ಬೇಕು ಅನ್ನೋದನ್ನ ಅರ್ಥ ಆಗತ್ತ. ಯಾರಿಗೆ ಹೇಳಬೇಕು ನನಗೆ ಕಷ್ಟನ? ಆಕಿಗೆ ಹೋಗಿ ಹೇಳಿದ್ರೆ ನೋಡಿದಿಲ್ಲ, ನೋಡ್ದಿಲ್ಲ ಹೆಂಗೆ ಜಗಳಾಡ್ತಿದ್ಲ ನನ್ನ ಜೊತೆ. ನನ್ನ ಮಗಳು ನನ್ನ ಇಷ್ಟ, ನೀನೇ ಸರಿಯಾಗಿಲ್ಲ, ನನ್ನ ಮಗಳದ್ದೇನು ಹೇಳ್ತೀಯ ಅಂತ ಅಂದ್ಲು. ನಾನು ಏನಂತ ಮಾತಾಡಲಿ ಹೇಳು? ಹೊಡೆಯೋಕೆ ಹೋದ್ರೆ ಸುಮ್ಮನೆ ಏನೇನೋ ತೊಂದರೆ ಆಗುತ್ತಾ? ಅದಕ್ಕಾಗಿ ಸುಮ್ಮನಾದ್ರೆ ಇವಾಗ ನೋಡಿದ್ರೆ ಮಿತಿ ಮೀರ್ತಿದ್ದಾಳ. ಕೃಷ್ಣ ಮದುವೆ ಮಾಡ್ತೀನಿ ಅಂತ ಎಲ್ಲ ಸಿದ್ಧತೆಯೂ ಮಾಡ್ಕೊಳ್ಳತ್ತಾಳ. ಈಕೆ ಕಡೆ ಡೆಲಿವರಿಗೆ ಹೋಗ್ಬಿಡ್ದ, ನಾನು ಈ ಕಡೆ ಮದುವೆ ಮಾಡಿಸಿಬಿಡ್ತೇನೆ. ಆಕೆ ಅವಾಗ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಲಿ ಅಂತ ಅನ್ನತಾಳ. ನನಗಂತೂ ಏನು ಮಾಡಬೇಕು ಏನು ಬಿಡಬೇಕು ಅಂತ ಒಂದು ತಿಳಿವಲ್ತು. ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಮಗಳಂದ್ರು ಆಕೆ ನನಗೂ ಮಗಳಿದ್ದಂಗೆ. ಆಕೆ ಜೀವನ ಹಾಳಾಗಾಕ ನನಗೂ ಇಷ್ಟ ಇಲ್ಲ. ಈ ಕಡೆ ಸುಂದರಿ ಜೀವನ ಹಾಳಾಗಕ್ಕೂ ನನಗೆ ಇಷ್ಟ ಇಲ್ಲ. 3 ಮಂದಿ ಜೀವನ ಹಾಳಾಗಬಾರ್ದು ಅಂದ್ರೆ ನಾವೇನಾದರೂ ಒಂದು ಉಪಾಯ ಮಾಡಲೇಬೇಕು. ಹೌದು ಅಕ್ಕ, ನೀವು ಹೇಳೋದು ಖರೆ ಐತಿ. ಗೌರಕ್ಕ, ಹೇಗಾದರೂ ಮಾಡಿ ಈ ಮದುವೆ ನಾವು ನಿಲ್ಲಿಸಲೇಬೇಕು. ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ಸುಂದ್ರಿ, ನೀನು ನನ್ನ ಗಂಡನ ಮಧ್ಯ ಯಾರು ಬರೋದು ನನಗೆ ಇಷ್ಟ ಇಲ್ಲ. ನಾನು ಅವತ್ತು ಮಾಡಿಸಿ ಅಂತ ಹೇಳಿರ್ಬೋದು, ಆದರೆ ಮನಸ್ಸಲ್ಲಿ ಎಷ್ಟು ನೋವು ಆಗ್ತಾಯಿದೆ ಅಂತ ನನಗೆ ಗೊತ್ತು ಅಂಕಲ್. ನನಗೆ ಕೃಷ್ಣ ಬಿಟ್ಟು ಬದುಕೋ ಶಕ್ತಿನೇ ಇಲ್ಲ. ಅಂಥದ್ರಾಗ ಪ್ರೇಮ ಆಂಟಿ ಕೃಷ್ಣ ಲಕ್ಕಿನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಿರ್ಧಾರ ಮಾಡಿಬಿಟ್ಟಾರ. ನನಗೇನು ಹೇಳಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸಲೇಬೇಕು. ಅಕಸ್ಮಾತ್ ನನಗೆ ಡೆಲಿವರಿ ಪೇನ್ ಬಂದ ನಾನೇನಾದರೂ ಹೋದ್ರೆ
ಈ ಮದುವೆ ನಿಲ್ಲಿಸೋಕ್ಕೆ ನೀವಿಬ್ರು ಇರ್ತೀರಾ ಅಂತ ನಾನು ಅಂದ್ಕೊಂಡಿನಿ. ಇರ್ತೀರಾ ಅಲ್ವಾ? ಹೇಳಿ ಅಂಕಲ್. ಗೌರಕ್ಕ ನೀನು ಹೇಳು. ಸಮಾಧಾನ ಮಾಡ್ಕೋ ಸುಂದ್ರಿ, ಸಮಾಧಾನ ಮಾಡ್ಕೋ. ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೇನೆ. ನಿನಗೆ ತೊಂದರೆ ಆಗಕ್ಕೆ ನಾನು ಬಿಡಂಗಿಲ್ಲ. ನಾನು ಎಷ್ಟು ಸಲ ಕಷ್ಟದಾಗಿದ್ರೂ ಅದನ್ನು ಪಾರು ಮಾಡೀವಿ. ಊಟ ಹಾಕ್ತಿದ್ರೆ ನೀನು ತುಡುಗಿಲಿ ನನಗೆ ಊಟ ತಂದುಕೊಟ್ಟಿದ್ದಿ. ಅಂತಾದ್ರಾಗ ನಿನ್ನ ಜೀವನ ಹಾಳಾಗಕ್ಕೆ ನಾನು ಹೆಂಗೆ ಬಿಡಲಿ ಸುಂದ್ರಿ, ಹೆಂಗೆ ಬಿಡಲಿ? ನೀನು ನನ್ನ ಮಗಳ ಸಮಾನ. ಈಗ ನಿನ್ನ ಜೀವನ ನಾನು ಹಾಳು ಮಾಡ್ತೇನೆ? ಹಾಂ ಹೇಳು. ಹೌದು ಸುಂದ್ರಿ, ನೀನು ನನ್ನ ಮಗಳಂಗಲ್ಲ. ನಾನು ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸಲೇಬೇಕು. ಈ ಮದುವೆ ನಿಲ್ಲಿಸಿ ಲಕ್ಕಿಗೆ ಬೇರೆ ಹುಡುಗನ ನೋಡಿ ಅದೇ ಮಂಟಪದಲ್ಲಿ ಅವತ್ತೇ ನಾವು ಮದುವೆ ಮಾಡಿಸ್ಬೇಕು. ಇಲ್ಲ ಅಂದರೆ ನನ್ನ ಹೆಂಡತಿಗೆ ಬುದ್ಧಿ ಬರೋಂಗಿಲ್ಲ. ಪ್ರೇಮ ಇದನ್ನು ಮತ್ತೆ ಯಾವತ್ತಾದರೂ ಮಾಡೇ ಮಾಡ್ತಾಳೆ. ಅದಕ್ಕಾಗಿ ನಾವು ಕ್ರಿಶ್ ಬಲವಂತವಾಗಿ ಒಪ್ಕೊಂಡ್ರು ಹಿಂದಾಗಡೆ ತೊಂದರೆ ಅನುಭವಿಸೋದು 3 ಜನ. ಅದಕ್ಕೆ ಈ ಮದುವೆ ನಡಿಬಾರ್ದು. ಅದಕ್ಕೆ ನಾನು ಏನಾದರೂ ಮಾಡ್ತೀನಿ, ಸರಿನಾ? ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಗೌರಕ್ಕ. ನೀವಿಬ್ಬರು ನನ್ನ ಜೊತೆಗಿದ್ದೀರಾ ಅಂತ ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ಕ್ರಿಶ್ ಕೂಡ ನನಗೆ ಎಷ್ಟು ಸಮಾಧಾನ ಮಾಡ್ದ, ಆದರೂ ನನಗೆ ಸಮಾಧಾನನೇ ಆಗ್ತಾಯಿಲ್ಲ. ನೀನೇನು ಬೇಜಾರು ಮಾಡ್ಕೋಬೇಡ ಸುಂದ್ರಿ. ನಿನ್ನ ಜೀವನ ಹಾಳಾಗಕ್ಕ ನಾನು ಬಿಡಲ್ಲ. ನಾನು ಎಷ್ಟೆಲ್ಲ ಇದ್ರ ಮಾಡಿದ್ರು ಮತ್ತೆ ನಮ್ಗೆ ಒಳ್ಳೇದೇ ಮಾಡಿದಿ. ನನ್ನ ಹೆಂಡತಿ ಗೌರಿಗೆ ಎಷ್ಟೆಲ್ಲ ಸಹಾಯ ಮಾಡಿದಿ. ಅಷ್ಟೆಲ್ಲ ಮಾಡಿರೋ ನಿನಗೆ ನನ್ನ ಮಗಳನ್ನ ನಿನ್ನ ಗಂಡು ಕೊಟ್ಟು ನಿನ್ನ ಜೀವನ ಹಾಳು ಮಾಡೋಕೆ ನನಗಿಷ್ಟ ಇಲ್ಲ. ಈ ಮದುವೆ ನಾನು ನನ್ನ ಪ್ರಾಣ ಹೋದ್ರೂ ತಡಿತೀನಿ, ಸರಿನಾ? ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ಮದುವೆ ಆಗಕ್ಕೆ ಮಾತ್ರ ನಾನು ಬಿಡಲ್ಲ. ಇಷ್ಟೆಲ್ಲ ನೀವು ಹೇಳ್ತಾ ಇರಬೇಕಾದ್ರೆ ನನಗೆ ಇವಾಗ ಧೈರ್ಯ ಬರ್ತಾ ಇದೆ ಅಂಕಲ್. ಗೌರಕ್ಕ, ನೀವಿಬ್ಬರು ನನ್ನ ಜೊತೆಗಿದ್ದೀರಿ ಅಂತ ನನಗೆ ಎಷ್ಟು ಧೈರ್ಯ ಬಂತು ಗೊತ್ತಾ? ನಮ್ಮ ಅಪ್ಪ ಅಮ್ಮಂಗೆ ನನಗೆ ಹೇಳ್ಕೊಳಕ್ಕಾಗದಿರೋದನ್ನು ನಿಮ್ಮ ಮುಂದೆ ಬಂದು ನಾನು ಹೇಳ್ಕೊತಾ ಇದ್ದೀನಿ. ಇವತ್ತು ಅಪ್ಪ ಅಮ್ಮ ಬಂದಾಗ ಅವ್ರನ್ನ ತಪ್ಪಿಕೊಂಡು ಅಳಬೇಕು, ಹೇಳಬೇಕು ಅಂತ ಅನಿಸ್ತು. ಆದರೆ ಅವ್ರಿಗೂ ಹೇಳಿ ಅವ್ರ ಮನಸ್ಸಿಗೆ ನೋವು ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಇವತ್ತು ನಿಮ್ಮನ್ನೇ ನನ್ನ ಅಪ್ಪ ಅಮ್ಮ ಅಂದ್ಕೊಂಡು ನಿಮ್ಮ ಮುಂದೆ ಬಂದು ನಾನು ಹೇಳಿ ಅಳ್ತಾ ಇದ್ದೀನಿ. ನನ್ನ ಜೀವನನ ಕಾಪಾಡೋದು ನಿಮ್ಮ ಕೈಯಲ್ಲೇ ಇದೆ. ನಾನು ನಿಮಗೆ ಬಿಟ್ಟಿದ್ದೀನಿ. ನೀನೇನೂ ಯೋಚನೆ ಮಾಡಬೇಡ ಸುಂದ್ರಿ, ಏನೂ ಆಗಲ್ಲ. ನೀನು ಆರಾಮಾಗಿರು, ಎಲ್ಲ ಒಳ್ಳೆಯದೇ ಆಗುತ್ತೆ, ಸರಿನಾ? ಸರಿ ಅಕ್ಕ, ಕಣ್ಣೀರು ಒರೆಸ್ಕೊ, ಆರಾಮಾಗಿರು. ಆದರೆ ಸುಂದ್ರಿ, ಒಂದು ನೀನು ಡೆಲಿವರಿಗೆ ಹೋದ್ಮೇಲೆ ಕ್ರಿಶನ್ನ ಸ್ವಲ್ಪ ದಿನ ಅಲ್ಲೇ ಇಟ್ಕೊಂಡ್ಬಿಡು. ಯಾಕಂತಂದ್ರೆ ಕ್ರಿಶ್ ಇಲ್ಲಿದ್ರೆ ಸುಮ್ಮನೆ ಅದು ಇದು ಆಗುತ್ತೆ. ಅಂಕಲ್, ಅದೇಗಾಗುತ್ತೆ? ಕ್ರಿಶ್ ಒಪ್ಕೋಬೇಕಲ್ಲ ಪಾಪ, ಅವನಿಗೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿ ನಮ್ಮ ಚಿಕ್ಕಮ್ಮನ ಬಗ್ಗೆ ನಿಮ್ಗೆ ಗೊತ್ತೇ ಇದೆಯಲ್ಲ, ಅವಳು ಮೊದಲೇ ಸರಿ ಇಲ್ಲ. ನಿಮ್ಗೆ ಗೊತ್ತಿದ್ದ ಮೇಲೆ ಅವಳ ಬಗ್ಗೆ ಹೇಳೋದೇನಿದೆ? ಅವ್ರು ಚೆನ್ನಾಗಿದ್ದಿದ್ರೆ, ಚಿಕ್ಕಮ್ಮ ಚೆನ್ನಾಗಿ ನೋಡ್ಕೊಂಡಿದ್ರೆ ನಾನು ಅವ್ರನ್ನೂ ಕರ್ಕೊಂಡೋಗಿ ಅಲ್ಲೇ ಇರ್ತಾಯಿದ್ದೆ. ಅವರು ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ಅಲ್ಲೇ ಕರೆಸ್ತಾ ಇಲ್ಲ. ಇಲ್ಲ ಅಂದರೆ ಅವ್ರಿಗೆ ಏನಾದರೂ ಕೆಲಸ ಹೇಳೋದು, ಆಗಲೇ ಇರೋದು ಕೆಲಸ ಮಾಡಿಸೋದು, ಈ ರೀತಿ ಎಲ್ಲ ಮಾಡ್ಸೋಕೆ ನೋಡ್ತಾಳೆ. ಅದಕ್ಕೆ ಬೇಡ, ಅವರು ಇಲ್ಲೇ ಇರಲಿ. ನೀವು ಇರ್ತಿರಲ್ಲ, ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ಹೇಗಾದರೂ ಮಾಡಿ ಮದುವೆ ಆಗದಿರೋ ಥರ ನೀವು ನೋಡ್ಕೊಳ್ಳಿ, ನನಗಷ್ಟೇ ಸಾಕು. ಸುಂದ್ರಿ, ನೀನು ಏನೋ ಯೋಚನೆ ಮಾಡಬೇಡ ಸುಂದ್ರಿ. ನಿನ್ನ ಕೈ ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ. ನಾನು ಕಟ್ಟಿರೋದು ನಿನ್ನ ಕುತ್ತಿಗೆಗೆ ತಾಳಿನ ಪ್ರೀತಿ ಮಾಡಿ ನಿನ್ನನ್ನು ಅಷ್ಟು ನಾನು ಇಷ್ಟಪಟ್ಟು ಮದುವೆ ಆಗಿರ್ಬೇಕಾದ್ರೆ ಇನ್ನು ಬೇರೆ ಅವಳು ಯಾರಾದರೂ ಬಂದ್ರೆ ನಾನು ಹೇಗಾದರೂ ಮದುವೆ ಆಗ್ತೀನಿ ಅಂತ ನೀನು ಅನ್ಕೋತಿದ್ದಿ? ಸಾಧ್ಯನೇ ಇಲ್ಲ. ನಾನು ಯಾರನ್ನೂ ಮದುವೆ ಆಗಲ್ಲ, ಇದು ಮಾತ್ರ ಸತ್ಯ. ಸಮಾಧಾನ ಮಾಡ್ಕೊ, ಅಳಬೇಡ. ನಿನಗೆ ಸಮಾಧಾನ ಮಾಡ್ಬೇಕಂತನ ನಾನು ಬಂದೆ. ಅಲ್ಲೆಲ್ಲ ನೋಡಿದ್ನಿ, ಅಲ್ಲೆಲ್ಲ ಕಾಣಿಸ್ಲಿಲ್ಲ, ಅದಕ್ಕೆ ಇಲ್ಲಿ ಬನ್ನಿ. ನಿನ್ನ ಮನಸ್ಸಿನಾಗ ಎಷ್ಟು ನೋವು ಐತೆ ಅನ್ನೋದು ನನಗೆ ಗೊತ್ತು. ಆದ್ರೆ ನಿನ್ನಾಗ ನಾನು ಯಾವತ್ತೂ ನೋವು ಮಾಡಲ್ಲ. ನಿನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ. ಇದು ನಿನ್ನ ಮೇಲಾನೆ, ಹುಟ್ಟೋ ನನ್ನ ಮಗು ಮೇಲಾನೆ. ಅಕಸ್ಮಾತ್ ಹಂಗೇನಾದರೂ ಪರಿಸ್ಥಿತಿ ಬಂದ್ರೆ ನಾನು ಏನಾಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಸಮಾಧಾನಲಿದ್ರೆ ನಿನಗೆ ಗೊತ್ತು ನಾನು ಹೇಗಿರ್ತೀನಿ ಅಂತ. ಆದರೆ ಇನ್ನೊಂದು ಮುಖ ನಂದು ಯಾರು ನೋಡೇ ಇಲ್ಲ. ನನಗೆ ಸಿಟ್ಟು ಬಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅಯ್ಯೋ ಕ್ರಿಶ್, ಸರಿ ರೀ, ಇಲ್ಲ ಅಂಕಲ್ ಆಂಟಿ ಇದ್ದಾರೆ, ಅವ್ರ ಮುಂದೆನೇ ನೀವು. ಏನಾಯಿತು? ನಾವಿಬ್ರು ಗಂಡ ಹೆಂಡ್ತಿ, ನಾವೇನಿಬ್ರು ಬೇರೆ ಲವರ್ಸಾ? ನೋಡು ಸುಂದ್ರಿ, ಇನ್ನು ಮುಂದೆ ಆರಾಮಾಗಿರು, ಏನೂ ಯೋಚನೆ ಮಾಡಬೇಡ. ಕ್ರಿಶ್ ಕೂಡ ಬಂದಾಯಿತು. ಈಗ ನೀನು ಆರಾಮಾಗಿ ನೆಮ್ಮದಿಯಾಗಿ ಇರೋ, ಸರಿನಾ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರ್ತಾವೆ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.